ಕುದುರೆ ಜೊತೆ ಆಟ ಆಡುತ್ತೆ. ಓಡು 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 ಲಕ್ಷ್ಮಿ ಓಡು. ಅವಳ ಮಾತ್ರ ಬಿಡ್ಬೇಡ. ಕಮಾನ್ ಕಮಾನ್ ಸಮ್ರಾಟ್, ರಾಣಿ को मत छोड़ो. Okay, ready? ವೈಟ್ ಅಂಡ್ ಬ್ರೌನ್ ಸಖತ್ ಮ್ಯಾಚ್ ಆಗುತ್ತೆ. ನಾನು ಆರಾಧ್ಯ. ಮಜಾ ಆಗು. ಸೂಪರ್. ಲೈಫ್ ಟೈಮಲ್ಲಿ ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡೋಕೆ ನೀವೆಲ್ಲ. Hey guys, good morning. Welcome back to my YouTube channel. Actually SMR ನನಗೆ ಬೇಗ ಬರಕ್ಕೆ ಹೇಳಿದ್ರು ಆಯ್ತಾ. ಇವತ್ತು 11 ಗಂಟೆಗೆ ನೀನು ಮನೆ ಹತ್ರ ಇರಬೇಕು ಅಂತ ಹೇಳಿದ್ರು. ಬಟ್ ಸರು ನಾನು ಇಲ್ಲಿ ಬಂದು ಆಲ್ಮೋಸ್ಟ್ 15-20 ಮಿನಿಟ್ಸಿಂದ ಕಾಯ್ತಾ ಇದ್ದೀನಿ. ನಾನು ಬರಬೇಕಾದ್ರೆ ಕಾಲ್ ಮಾಡಿದ್ದೀನಿ, ಇನ್ನೂ ಬಂದಿಲ್ಲ. ಇದೇ ರೀಸನಿಗೆ ನಾನು ಬೇಗ ಬರಲ್ಲ. ಆಮೇಲೆ ಎಲ್ಲ ವ್ಲಾಗ್ಸಲ್ಲೂ ಕಂಪ್ಲೇಂಟ್ ಮಾಡ್ತಾರೆ ದಟ್ ನಾನು ಪ್ರತಿ ಸಲ ಲೇಟ್ ಮಾಡ್ತೀನಿ ಅಂತ. ಸೊ ಅವ್ರು ಬರೋಕ್ಕೆ ಲೇಟ್ ಆಗುತ್ತೆ. ಇನ್ನೊಂದು 10 ನಿಮಿಷ ಆದರೂ ಆಗ್ಬೋದು. ರೆಡಿ ಆಗಬೇಕು ಅವರು. ಇವಾಗ ಎದ್ದಿದ್ದಾರೆ. ಸೊ ಇವತ್ತು ನೋಡಿ ನಮ್ಮಮ್ಮ ನನಗೆ ಏನು ಕಳಿಸಿದ್ದಾರೆ ಅಂತ. ನನಗೆ ಸ್ವಲ್ಪ ಇಲ್ಲಿ ಹೊಟ್ಟೆ ಹತ್ರ ಪ್ರಾಬ್ಲಮ್ ಆಗ್ತಿದೆ ಇತ್ತೀಚೆಗೆ, ತುಂಬ ಪೇನು, ಯಾಕಂತ ಗೊತ್ತಾಗ್ತಿಲ್ಲ. ಬಿಡಿ, ಎನಿವೇಸ್. ಅದಾದಮೇಲೆ ಅದ್ರ ಜೊತೆಗೆ ನಮ್ಮಮ್ಮ ಇದು ಕೊಟ್ಟು ಕಳಿಸಿದ್ದಾರೆ. ದಿಸ್ ಇಸ್ ಸ್ವೀಟ್ ಪೊಟ್ಯಾಟೊ. ಸೊ ನನ್ನ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿದೆಯಲ್ಲ, ಇದು ಯಾವುದಕ್ಕಂತ ಗೊತ್ತಿಲ್ಲ. ಮೇ ಬಿ ಹಾರ್ಮೋನ್ ಇಂಬ್ಯಾಲೆನ್ಸ್ಗೆ ಇರಬೇಕು. ಬಿಕಾಸ್ ಅವ್ರು ಅದರದ್ದೇ ಜಾಸ್ತಿ ಫೋಕಸ್ ಮಾಡೋದು. ಮತ್ತು ಬ್ರೋಕಲೀಸು, ಆವಕಾಡೋ ಇದೆಲ್ಲ ಹಾರ್ಮೋನ್ ಇಂಬ್ಯಾಲೆನ್ಸಿಗೆ ಒಳ್ಳೇದಂತ ಕೊಟ್ಟು ಕಳಿಸ್ತಾರೆ. ಇವತ್ತಿಂದ ನಾನು ಯೋಚನೆ ಮಾಡ್ತೇನೆ ಗಾಯ್ಸ್, ಬರೀ ಹೆಲ್ತಿನೇ ತಿನ್ನಬೇಕು ಅಂತ. ಬಟ್ ನನಗೆ ಏನಂದರೆ, ಮನೇಲಿದ್ರೆ ನಾನು ಬರೀ ಹೆಲ್ತಿನೇ ತಿಂತೀನಿ. ಈ ಥರ ಆಚೆ ಬಂದಾಗ ನನಗೆ ಕಂಟ್ರೋಲ್ ಆಗಲ್ಲ. ಆ್ಯಂಡ್ ಮೋರೋವರ್ ನಾನು ಇತ್ತೀಚೆಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ಬರೀ ಏನೋ ಒಂದು ಸಮೋಸ ಚಾಟ್ ಅಂತೆ, ಭೇಲ್ಪುರಿ ಅಂತೆ. ಭೇಲ್ಪುರಿ ನಂಗೆ ಇಷ್ಟ ಅಲ್ಲ ಆಬ್ವಿಯಸ್ಲಿ. ಪಾನಿಪುರಿ ಅಂತೆ, ಬಿರಿಯಾನಿ ಮಟನ್ ಪೀಸಿಂಗ್ ಎತ್ತದಂತೆ, ನೀವು ಮಾಡೋದಂತೆ. ಅದೆಲ್ಲ ನೋಡಿದಾಗ ನಂಗೆ ಎಷ್ಟು ಲೈಕ್ ಏನಂತಾರೆ, ಅದಾಗುತ್ತೆ ತಿನ್ನಬೇಕು ಅಂತ. ಬರ್ಬೇಕು, ವೆಯ್ಟ್ ಮಾಡ್ತಾ ಇದ್ದೀನಿ. ನಾನೇ ಅದು ಬೇಗ ಎದ್ದು ಬಂದಿರೋದು. 9:30 ಏನೋ ಎದ್ದಿದೆ ಎಕ್ಸಾಕ್ಟ್ ನಾನು. ಈ ನೀರಲ್ಲಿ ಏನಿದೆ ಅಂದರೆ ಚಿಯಾ ಸೀಡ್ಸು. ಇದು ಸ್ಕಿನ್ನಿಗೆ ತುಂಬ ಒಳ್ಳೆಯದು ಮತ್ತು ಬಾಡಿಗೂ ತುಂಬ ಒಳ್ಳೆಯದು. ಬಾಡಿ ಇನ್ ದ ಸೆನ್ಸ್ ಲೈಕ್ ಏನಿದು ಗಟ್ಟಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರಪ್ಪ. ಸ್ಟಮಕ್ ಗಟ್ ತುಂಬ ಒಳ್ಳೆಯದು ಮತ್ತು ಗ್ಯಾಸ್ಟ್ರಿಕ್ಗಾಗಲಿ ತುಂಬ ಹೆಲ್ಪ್ಫುಲ್ಲು. ಸೊ ಗೈಸ್, ನಾವು ಇವತ್ತು ಹಾರ್ಸ್ ರೈಡ್ ಮಾಡೋಕ್ಕಂತ ಹೋಗ್ತಿದ್ದೀವಿ. ಅದರ ಲೊಕೇಶನ್ ಬಂದು ಎಲ್ಲಿ ಬರುತ್ತಾ? ಅದು ಡಿ ಕ್ರಿಸನ್ ಸ್ಟಡ್ ಫಾರ್ಮ್ ಅಂತ. ಸೊ ನೀವು ಗೂಗಲಲ್ಲಿ ಚೆಕ್ ಮಾಡಿದ್ರೆ ಕಾಣಿಸುತ್ತೆ, ಗೂಗಲ್ ಮ್ಯಾಪ್ಸಲ್ಲಿ ನೋಡ್ರಿ, ಡಿ ಕ್ರಿಸನ್ ಸ್ಟಡ್ ಫಾರ್ಮ್. ಸೊ ನಿಮ್ಗದು ದೇವನಹಳ್ಳಿ ತಾಲೂಕಲ್ಲಿ ಇರುತ್ತೆ. ನೀವು ಹೋದರೆ ನಿಮಗೆ ಅವ್ರ ನಂಬರ್ ಕೂಡ ಹೇಳ್ತೀನಿ, ನೋಡ್ಕೊಳ್ರಿ. 9880679399. ಕ್ರೇಜಿ ಎಕ್ಸ್ಪೀರಿಯನ್ಸು. ನಿಮಗೆ ಫೋಟೋ ಶೂಟ್ ಸಿಗಬೇಕಾದ್ರೂ ಹೋಗ್ಬೋದು, ರೀಲ್ ಶೂಟ್ ಸಿಗಬೇಕಾದ್ರೂ ಹೋಗ್ಬೋದು. ಅದ್ರ ಜೊತೆಗೆ ನಿಮಗೆ ಏನಾದರೂ ಪ್ರೀ ವೆಡ್ಡಿಂಗ್ ಶೂಟ್ಸು, ಮಕ್ಕಳಿಗೆ ಫೋಟೋ ಶೂಟ್ಸ್ ಇದ್ದಾಗ, ಅದಾದಮೇಲೆ ನೀವು ಸಫಾರಿ ಮಾಡ್ಬೇಕಂತ ಅಂದರೆ, ಕುದುರೆ ಕಲಿಬೇಕಂತ ಅಂದರೆ ಕೋರ್ಸ್ ಕೂಡ ಹೇಳ್ಕೊಡ್ತಾರೆ. ಸೊ ತುಂಬ ಬೇಜಾನಿದೆ, ಕ್ರೇಜಿ ಫನ್ ಐತೆ. ಸೊ ನಾನು ಕುದುರೆ ಕಲಿಯಕ್ಕೆ ಹೋಗ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ, ಹೋಗೋಣ. ಒಳ್ಳೆ ಫನ್ ಇರುತ್ತೆ, ನೀವು ಎಂಜಾಯ್ ಮಾಡ್ತೀರಾ. ಸೊ ನೀವು ಕಾಂಟ್ಯಾಕ್ಟ್ ಮಾಡಿ, ನಂಬರ್ಗೂ ಹೇಳಿದ್ದೀನಿ. ಅದಾದಮೇಲೆ ಡಿ ಕ್ರಿಸನ್ ಫಾರ್ಮ್ ಅಂತ ಹೇಳ್ಬಿಟ್ಟು ಕುದುರೆ ಫಾರ್ಮ್ ಅದು. ಸೊ ಅಲ್ಲಿ ಹೋದರೆ ನಿಮಗೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಹೋಗಿ ಚೆಕ್ಔಟ್ ಮಾಡಿ, ಮಜಾ ಮಾಡ್ತೀರಾ. ಸೊ ಗೈಸ್, ಫೈನಲಿ ರೀಚ್ ಆಗಿದ್ದೀವಿ ಇಲ್ಲಿ. ನಾನು SMRಗೆ ತುಂಬ ದಿನದಿಂದ ಹೇಳ್ತಿದ್ದೆ ನನಗೆ ಈ ಥರ ಹಾರ್ಸಸ್ ಆಗಲಿ, ಈ ಥರ ವಾಟರ್ ಪಾರ್ಕ್ ಆಗಲಿ ಕರ್ಕೊಂಡು ಹೋಗಿ ಅಂತ. ಬಟ್ ವಾಟರ್ ಪಾರ್ಕ್ ಅಂತೂ ಏನೋ ಗೊತ್ತಿಲ್ಲ. ಬಟ್ ಇಲ್ಲಿ ನೋಡಿ, ಇವತ್ತು ನಾವು ಎಲ್ಲಿ ಬಂದಿದ್ದೀವಿ. ಹಾರ್ಸು ಇಲ್ಲೊಂದು, ಅದಾದಮೇಲೆ ಇಲ್ಲೊಂದು, ಆಮೇಲೆ ಅದರ ಮಗು, ಅದು ಅದರದ್ದೇ ಪಕ್ಕ. ಅದಾದಮೇಲೆ ಇಲ್ಲಿ ವೈಟ್ ಹಾರ್ಸ್ ಇದೆ. ಇದು SMR ಫೇವ್ರೇಟು. ಓ ಮೈ ಗಾಡ್, ತುಂಬ ಇದೆ ಇಲ್ಲಿ. ಅದಾದಮೇಲೆ ಅಲ್ಲಿ ನೋಡಿ, ಅಲ್ಲೂ ಇದೆ. ಸೊ ಟೋಟಲ್ 22 ಹಾರ್ಸ್ಗಳಿದೆ ಅಂತೆ. ಇಲ್ಲೂ ಒಂದು ಹಾರ್ಸ್ ಇದೆ ನೋಡಿ, ನಾನು ಝೂಮ್ ಮಾಡಿ ತೋರಿಸ್ತೀನಿ. ಸೊ ತುಂಬ ಚೆನ್ನಾಗಿದೆ ಜಾಗ, ಸಖತ್ತಾಗಿದೆ ಇಲ್ಲಿ. ಇದೊಂದು ಕುದುರೆ ತುಂಬ ಚೆನ್ನಾಗಿದೆ. ಈ ಕುದುರೆ ಅಲ್ವಾ? ಚೆನ್ನಾಗಿದೆ.
ಸಕ್ಕತ್ತಾಗಿದೆ. एक्चुअली ಚೆನ್ನಾಗಿದೆ. रेड कर रहे हो उसमें? हाँ? आप किसमें रेड कर रहे हो? उस पे बस वाइट वाला ಅದು ಫೋಟೋಸ್ ತಗೊಳಕ್ ಮಾತ್ರ ಅದು. ಇಲ್ಲ ರೇಡ್ ಆಗಿದೆ ಇವಾಗ ಅದಕ್ಕೆ ಫುಲ್ ಒಳಗಡೆನೆ. ಕ್ರೇಜಿ ಆಗಿದೆ ಇದು. ತುಂಬ ಚೆನ್ನಾಗಿದೆ. ಇಲ್ಲಿ ಫೋಟೋಸ್ ಇಡ್ಸ್ಕೊತೀನಿ ಇವಾಗ ನಾನು. ಸಕ್ಕತ್ತಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಏನು ಜಾಗ, ಫಸ್ಟ್ ಟೈಮ್ ನಾನು ಈ ಥರ ಕುದುರೆ ಓಡ್ಸೋಕ್ಕಂತ ಬಂದಿರೋದು. ಅದು ಬಿಟ್ಟರೆ ಒಂದು ಸಲ ಕೂರ್ಗಲ್ಲಿ ಓಡಿಸಿದ್ದೆ ಫ್ಯಾಮ್ಲಿ ಜೊತೆ ಹೋದಾಗ. ಅದು ಏನದು ಸ್ವಲ್ಪ 100 ರೂಪೀಸಿಗೆ ಫಾರ್ 5 ಮಿನಿಟ್ಸ್ ಏನೋ ಆ ಥರ ಇದ್ದಿದ್ದು. 100 200 ಗೊತ್ತಿಲ್ಲ. ಇದು ತುಂಬ ಚೆನ್ನಾಗಿದೆ, ನನಗೆ ಸೂಟ್ ಆಗುತ್ತೆ ಆ ಕುದುರೆ. ಬಿಕಾಸ್ ನಾನು ವೈಟು ಬ್ಲ್ಯಾಕ್ ಹಾಕಿರೋದ್ರಿಂದ ನನಗೆ ಸೂಟ್ ಆಗುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಅಂತ. ಇವಾಗ ಬನ್ನಿ ಹೋಗೋಣ ಗೈಸು. ಈ ಕುದುರೆ ಮಗು ಅದರ ಹೆಸರು ಬ್ಯೂಟಿ ಅಂತೆ. ಎಷ್ಟು ಚೆನ್ನಾಗಿದೆ ಅಂತಂದರೆ ಇಲ್ಲಿ ಕುದುರೆಗಳೆಲ್ಲ. ನಾನೊಂದು ತೊಗೋಬೇಕು ಅಂತ ನಾನು SMR ಪ್ಲ್ಯಾನ್ ಮಾಡ್ತಾಯಿದ್ವಿ, ಒಂದು ಕುದುರೆ ತೊಗೋಬೇಕಂತ. ಬಟ್ ಇಲ್ಲೇ ಬಿಡ್ಬೇಕು, ಸಾಕಾಗಿಲ್ಲ. ಬಿಕಾಸ್ ಸಿಟಿ ಒಳಗೆ ಅಷ್ಟೊಂದು ನಮ್ಮ ಹತ್ರ ಫಾರ್ಮ್ ಹೌಸ್ ಅಂತ ಇಲ್ಲ ನನ್ನ ಹತ್ರ ಆಬ್ವಿಯಸ್ಲಿ. ಸೊ ನಾನು ಫಾರ್ಮ್ ಹೌಸ್ ಏನಾದರೂ ತೊಗೊಂಡಾಗ ಆವಾಗ ಬೇಕಾದ್ರೆ ಈ ಥರ ಹಾರ್ಸ್ಗಳನ್ನ ಸಾಕೋಬೋದು. ನಂಗೆ ಹೆವಿ ಆಸೆ ಇತ್ತು ನಾನು ಹಾರ್ಸ್ನೆಲ್ಲ ಸಾಕಬೇಕು ಅಂತ. ತುಂಬ ಚೆನ್ನಾಗಿದೆ. ನಮ್ಮ ಮನೇಲಿ ನಂಗೆ ಒಂದು ನಾಯಿ ಸಾಕೋಕ್ಕೆ ಬಿಡಲ್ಲ, ಇನ್ನು ಹಾರ್ಸ್ ಸಾಕೋಕ್ಕೆ ಬಿಡ್ತಾರ. ತುಂಬ ಚೆನ್ನಾಗಿದೆ. ಬ್ಯೂಟಿ ಅಂತ, ಲಕ್ಷ್ಮಿ ಅಂತ ಹೆಸರುಗಳು ನೋಡಿ. ಇದು ಅದು ರೇಸ್ ಕೋರ್ಸು ಏನೋ ಅಂತಾರೆ ಗೊತ್ತಾ, ಅದು ಇದು ಸಖತ್. ನಂಗೆ ಹೇಳ್ತಿಲ್ವ, ತುಂಬ ಚೆನ್ನಾಗಿದೆ ಇದು. 22 ಹಾರ್ಸ್ಗಳಿದ್ದಾವೆ ಅಂತೇಳಿ ಟೋಟಲಿ. ಸೋ ನೈಸ್. ಒಂದೊಂದು ಕುದುರೆನೂ ತುಂಬ ಚೆನ್ನಾಗಿದೆ. ಅಂದರೆ ಎಲ್ಲ ಕುದುರೆಗಳು ಹೆಲ್ತಿಯಾಗಿದೆ ಇಲ್ಲಿ. ಆಮೇಲೆ ಪುಟ್ಟ ಕುದುರೆಗಳು ಇದೆ, ಚಿಕ್ಕ ಚಿಕ್ಕ ಮಕ್ಕಳು ಥರ ಹಾರ್ಸಸ್. ಸೊ ಗೈಸ್, ಇವಾಗ ಇಲ್ಲೇ ರೇಸಿಂಗ್ ಬಂದಿರೋದು. ಇಲ್ಲೇ ರೇಸಿಂಗ್ ಮಾಡೋದಾ? ಐ ಮೀನ್ ಹಾಂ, ಇಲ್ಲ ಎಲ್ಲಿ ಸಫಾರಿ ರೈಡು? ಫಾರೆಸ್ಟ್. ಓಕೆ, ಫಾರೆಸ್ಟು ಇದೆ ಅಲ್ಲಿ. ಓಕೆ ಓಕೆ, ನೈಸ್. ಇವಾಗ ನಾವು ಹೋಗೋದು ಯಾವುದು ಕುದುರೆ? ಯು ಕ್ಯಾನ್ ಚೂಸ್ ಎಲ್ಲ ಎನಿ ಒನ್. ಹೋಗುತ್ತಾ? ಓಕೆ. ಅದು ವೈಟ್ ಆ್ಯಂಡ್ ಬ್ಲ್ಯಾಕ್ ಒಂದಿತ್ತಲ್ಲ, ಅದು ಬರುತ್ತೆ. ಶೋಸು ಮಾಡ್ತೀರಾ ನೀವು? ಓಕೆ ಓಕೆ, ನೈಸ್. ಬಟ್ ಎಲ್ಲ ತುಂಬ ಹೆಲ್ತಿ ಆಗಿದೆ. ಓಕೆ, ನೈಸ್ ನೈಸ್, ತುಂಬ ಚೆನ್ನಾಗಿದೆ. ಸುಮ್ಮನೆ ನೀವು ಯಾವ ಚೂಸ್ ಮಾಡ್ತಿರೋದು? ಯಾವ ಕುದುರೆ ಮೇಲೆ ಹೋಗ್ತಿರೋದು? ನನಗದು ವೈಟ್ ಆ್ಯಂಡ್ ಅದು ಬ್ಲೂದು ಇಷ್ಟ ಆಯಿತು. ಬಟ್ ಅದು ವೈಟ್ ಅವೈಲೇಬಲ್ ಇಲ್ಲ, ಓನ್ಲಿ ದಿಸ್. ಇದು ಚೂಸ್ ಮಾಡ್ತೇನೆ ನಾನು. ಹೌದು. ವೈಟ್ ಆ್ಯಂಡ್ ಬ್ರೌನ್ ವೈಟ್ ಸಖತ್ ಮ್ಯಾಚ್ ಆಗುತ್ತೆ ನಾನು ಆರಾಗೆ ಅಂತ. ತುಂಬ ಚೆನ್ನಾಗಿದೆ. ಸ್ವಲ್ಪ ಈವ್ನಿಂಗ್ ಆದಮೇಲೆ ನಾವು ಇದಕ್ಕೆ ಫೋಟೋಸ್ ತೆಗೆಸ್ಕೊಳ್ಳೋಣ. ಇವಾಗ ಬರೀ ಸಫಾರಿಗೆ ಹೋಗ್ಬೇಕಂತೆ, ಹೋಗೋಣ. ನಂಗೆ ಅದರ ಹೆಸರು ಗೊತ್ತಿರಲಿಲ್ಲ, ಸಫಾರಿ ಅಂತ ಇವಾಗ ಗೊತ್ತಾಯ್ತು. ರೇಸ್ ಕೋರ್ಸ್ ಅಂತ. ಸಫಾರಿ ಮೀನ್ಸ್ ಏನು ಗೊತ್ತಾ? ಹಾರ್ಸ್ ತಗೊಂಡು ಫಾರೆಸ್ಟಲ್ ರೈಡು ಓಕೆ, ಆ ಥರ ಹೋಗೋದು. ವಾಟ್ ಅಂದರೆ ಇಸ್ ಮೆಂಟ್ ಬೈ ರೇಸ್ ಕೋರ್ಸ್? ಅಂದರೆ ರೇಸ್ ಕೋರ್ಸಲ್ಲಿ ಅಂದರೆ ಲೈಕ್ ರೇಸಿಂಗ್ ಮಾಡ್ತಾರೆ, ಅದೆಲ್ಲ ಬೇರೆ ಕಡೆ ಹೋಗುತ್ತೆ. ಸಫಾರಿ ಮೇಲೆ ಫಾರೆಸ್ಟಲ್ಲಿ ನೀವು ಹೋಗ್ತಾರೆ, ಟ್ರಕ್ಕಿಂಗ್ ಮಾಡ್ತಾರಲ್ಲ, ಸರ್ ಟ್ರಕ್ಕಿಂಗ್ ಮಾಡ್ತಾರಲ್ಲ, ಆ ಥರ ಹಾರ್ಸ್ ಟ್ರಕ್ಕಿಂಗ್ ಅಂತ ಬರುತ್ತೆ. ಓಕೆ, ಹಾರ್ಸ್ ತಗೊಂಡು ಸಫಾರಿ ಮಾಡ್ಕೋತ ಹೋಗಿ ಬರೋದು ಒಂದು ಜಸ್ಟ್ ರೌಂಡ್ ಆ ಥರ. ಓಕೆ, ನಾಲೆಜ್ ಇಲ್ಲ ಬಟ್ ಕಲಿತಾ ಇದೆ. ನೈಸ್. ಸೊ ಗೈಸ್, ಇವಾಗ ಇಲ್ಲಿಂದ ನಾವು ಇದಕ್ಕೆ ಹೋಗ್ಬೇಕಂತೆ, ಸಫಾರಿಗೆ ಹೋಗ್ಬೇಕು ಇವಾಗ. ಸೊ ಇಲ್ಲಿಂದ ಇವರೆಲ್ಲ ಬರ್ತಾರೆ, ನಾವು ಕಾರಿಂದ ಹೋಗೋಣ. ಬಿಕಾಸ್ ಇಲ್ಲಿಂದ ನಮ್ಗೆ ರೈಡ್ ಮಾಡೋಕೆ ಅಷ್ಟೊಂದು ಬರಲ್ಲ, ಅಲ್ಲಿ ಅವ್ರು ಕಲಿಸ್ತಾರೆ ನಮಗೆ. ನಾನು ಹಾರ್ಸೋ ಬರ್ತೀನಿ. ಸೊ ಅದಕ್ಕೆ ಇವರಲ್ಲಿ ಬರಲಿ, ನಾವು 4 ಜನ ಇಲ್ಲಿಂದ ಹೋಗ್ತಾ ಇದ್ದೀವಿ. ಸೊ ಗೈಸ್, ಇವಾಗ ಫಾರೆಸ್ಟಿಗೆ ಬಂದೇವೆ ನಾವು. ಇಲ್ಲಿ ನಾವು ಹಾರ್ಸ್ ರೈಡ್ ಮಾಡ್ತೀವಂತೆ. ತುಂಬಾ ಚೆನ್ನಾಗಿದಲ್ಲ ಫಾರೆಸ್ಟ್? ಚೆನ್ನಾಗೈತೆ. ಇಲ್ಲಿ ಟೈಗರ್ಸ್ ಎಲ್ಲ ಬರುತ್ತಾ? ಹಾ, ಬರುತ್ತೆ. ಬಂದ್ಬಿಟ್ಟು ಕುದುರೆ ಜೊತೆ ಆಟ ಆಡುತ್ತೆ ಬಂದು. ಸೀರಿಯಸ್ ಆಗಿ ಹೇಳ್ತೀನಿ, ಹಾರ್ಸ್ಗಳು ಇದೆಲ್ಲ ನಂಗೆ ಏನೇ ಗೊತ್ತು. ಈ ಕಾರ್ ಇಲ್ಲೆಲ್ಲ ಇರ್ಕೊಂಡು ವಾವ್. ಕಮಾನ್ ಮರಿ ಸಿಮ್ರಾ ಗೈಸ್, ಇಬ್ರು 2 ರೀಲ್ ಮಾಡ್ತಾ ಇದೀವಿ. ನಾನು ಅದಂತಾನ ಅಲ್ಲೋ A23 ಇದು. ಆಮೇಲೆ ಸಿಮ್ರಾನ್ ಮರಿಯಾ ಮಾಡ್ತಾ ಇದ್ದಾನೆ. ಪ್ಲೀಸ್ ನಿಂಗೆ ನನ್ನ ಮೇಲೆ ನಾನು ಹೆಸರು ನಾನು ಮಾಡ್ತೀನಿ. ನಾನ್ ಮಾಡ್ತೀನಿ ಅಂದಿದ್ದು ನೀನ್ ಹೆಂಗ್ ಮಾಡ್ತಾ ಇದೀಯಾ? ಇವಾಗ ಜಲಸ್ ನಾವು. ಓ 100K ಆಯ್ತಲ್ಲ. ಓಕೆ 100K ಆಯ್ತಲ್ಲ ಗೈಸ್, ಆಟಿಟ್ಯೂಡ್ ಬಂದ್ಬಿಟ್ಟು. ನಾನು ಹೇಳೋ ಮತ್ತೆ ಕೇಳಲ್ಲ ಆಬ್ವಿಯಸ್ಲಿ. 100K ನಾನು ಸೇವ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಅದು ಮಾಡಕ್ಕೆ. ನಿಮ್ಮ ಅಮ್ಮನ ಮೇಲೆ ಆಣೆ, ಇವತ್ತು ಮಾಡಕ್ಕೆ ಅಂತಾನೆ ಸೇವ್ ಮಾಡಿದ್ದೆ ಅಂತ ಹೇಳ ಆಯ್ತು ಕ್ಯಾಮ್ರಾ. ನೀನ್ ನೋಡ್ದಾಗ ನಂಗೆ ಅನಿಸ್ತು. ನನ್ ನೋಡಿದಾಗ ಯಾಕೆ ಆತರ ಇನ್ಸ್ಪೈರ್ ಆಗ್ತಾ ಇದೆ? ಬೇರೆ ಯಾಕೆ ಮಾಡಬಾರ್ದು ನೀನು? ಸರಿ ಬಿಡಪ್ಪ, ನಾನು ಮಾಡೋದೇ ಇಲ್ಲ.
ಗೈಸ್ 100K ಆಯ್ತಲ್ಲ ಗೈಸ್, ಆಟಿಟ್ಯೂಡ್. ನನ್ನ ಸಾಂಗ್ಸ್ ಕದಿಯೋನು ಇವನು, ನನ್ನ ಟ್ರೆಂಡ್ನ ಕದಿಯೋನು ಇವನು. ನಾನು ಇವಳು ಹೃದಯ ಕದಿಯೋನು. ಸೊ ಗೈಸ್ ಇವಾಗ ಕುದುರೆಗಳು ಬಂದಿದ್ದಾವೆ. ನಾ ಇವಾಗ ಹೋಗ್ತಾ ಇದೀವಿ. ಇದು ನನ್ನ ಕುದುರೆ, ಇದು ನಾನು ಚೂಸ್ ಮಾಡಿರೋ ಕುದುರೆ. ನಿನ್ ಕುದುರೆ ಅಂತ ಅಲ್ಲ, ಅವ್ರು ಯಾವ್ದು ಕುರ್ಸ್ತಾರ ಅದು ಕುತ್ಕೊನಿ. ನಾನು ಆಲ್ರೆಡಿ ಹೇಳ್ಬಿಟ್ಟೆ, ಅವ್ರು ಇದಕ್ಕೆ ಅಂದರು. ಇದಕ್ಕೆ ಕುತ್ಕೊಂಬೋದ ಅವಳು? ಹಿಂಗೆ ನಾನು ಆಲ್ರೆಡಿ ಮಾತಾಡ್ಕೊಂಡು ಮ್ಯಾಚ್ ಫಿಕ್ಸ್ ಮಾಡ್ಕೊಂಡು ಬಂದಿರೋದು. ಗಂಡು ಕುದುರೆ ಅಲ್ವಾ, ಸ್ವಲ್ಪ ಫಿರೋಷಿಯಸ್ ಆಗಿರುತ್ತೆ, ಎಗರ್ಬಿಟ್ರೆ ಪರವಾಗಿಲ್ಲ. ಒಳ್ಳೆ ಕುದುರೆ. ಸಾಂಬಾ ಸಾಮ್ರಾಟ್. ಹೆಂಗ್ ಕುತ್ಕೊಳ್ಳೋದು? ಏನ್ ಸಮಾಚಾರ ಸಿಮ್ರಾನ್? ಫೋನ್ ಕೊಡಿ, ವಿಡಿಯೋ ರೆಕಾರ್ಡ್ ಮಾಡಲಿ ಅವರು. ನನ್ನ ಫೋನ್ ಕೊಡೋದು ಗೊತ್ತು, ಬ್ಲಾಗ್ ತಾನೇ ಮಾಡ್ತಾ ಇದೀವಿ ಇವಾಗ. ಬ್ಲಾಗ್ ರೀಲು ಹತ್ತೋದಿಲ್ಲ. ಓಕೆ, ನೀನು ಫಸ್ಟ್ ಹತ್ತಲ್ಲ, ನಾನು ಮಾಡ್ತಾ ಇದ್ದೀನಲ್ಲ. ಹತ್ತೋದೆಲ್ಲ ಬೇಡ, ಫಸ್ಟ್ ಇವಾಗ 10 ನಿಮಿಷ ನಾವು ಟ್ರೈನಿಂಗು ಕಲಿಯೋದು, ಹೌದು. ಅದಕ್ಕೆ ಅದಾದ್ಮೇಲೆ ಮಿಕ್ಕಿದ್ದು. ಹತ್ತೋ ಬರೋ ಅದಲ್ಲೇ ಓದಿ. ಬರೋ. ಟ್ರೈನಿಂಗ್ ಕೊಡ್ತಾರಂತೆ. ಹಾ, ಇವಾಗ ಎಗ್ರೆ ಸದೀತ್ ನಿನಗೆ ಹಿಂದೆ ನಿಂತ್ಕೊಂಡ್ರೆ. ಮುಂದೆ ಬಾ, ಬನ್ನಿ. ಹತ್ತು. ಇದೆ ಇವ್ರದೇ ಗೈಸ್ ಕುದುರೆ ಫಾರ್ಮ್. ಇವಾಗ ಇವ್ರು ಟ್ರೈನ್ ಮಾಡ್ತಾರೆ. ಇವಾಗ ಒಂದು 10 ನಿಮಿಷ ಆಯ್ತನ. ಏನೇನು ಬ್ರೋ ಬೇಸಿಕ್ಸು? ನೋಡಿ, ಇದು ರೈನಿಂಗ್ಸ್ ಅಂತ ಹೇಳ್ತೀನಿ. ಮೇಯ್ನ್ ಥಿಂಗು ನೀವು ಹಿಡ್ಕೊಂಡು ಅದ್ರ ಮೇಲೆ ಕುತ್ಕೊಂಡು ಹ್ಯಾಂಡ್ಲ್ ಮಾಡ್ತೀರಲ್ಲ, ಅದನ್ನು ರೈನಿಂಗ್ಸ್ ಅಂತ ಹೇಳ್ತೀನಿ. ಇದು ಬಂದುಬಿಟ್ಟು ನೋಡಿ, ಇದು ರೈನಿಂಗ್ಸ್ನ ಹಿಡ್ಕೊಂಡು ನೀವು ಜಸ್ಟ್ ನೋಡಿ ಈ ಥರ ವಾಕ್ ಅಂತ ಹೇಳಿದರೆ ವಾಕ್ ಮಾಡುತ್ತೆ. ಓಕೆನಾ? ನೋಡಿ, ಮೆಟಲ್ ಆಗಿರ್ಬೋದು, ಆಗಿರ್ಬೋದು, ಇಲ್ಲೇ ಹಿಡ್ಕೊಬೇಕು ರೈನಿಂಗ್ಸ್ನ. ಇಲ್ಲಿ ಹಿಡ್ಕೊಂಡು ವಾಕ್ ಅಂದರೆ ವಾಕ್ ಮಾಡುತ್ತೆ. ನೀವು ನಿಲ್ಲಿಸ್ಬೇಕಾದ್ರೆ ಅನ್ಕೊಂಡು ಮಾಡಿ ಗುಡ್ ಬಾಯ್, ನಿಮ್ಮ ಮಾತು ಕೇಳುತ್ತಲ್ಲ, ಗುಡ್ ಬಾಯ್ ಅಂತ ಹೇಳ್ಬೇಕು. ಜಸ್ಟ್ ವಾಕ್. ನೋಡಿ, ಕುದುರೆ ಮುಖ ನೋಡೋಂಗಿಲ್ಲ ನೀವು, ಫುಲ್ ಮಾಡಬೇಕು. ಫುಲ್ ಮಾಡಿ ನಿಮ್ಮ ಪಾಡೋಕೆ ನೀವು ದಾರಿನ ನೋಡಿ. ಏನು ಮುಖ ನೋಡೋಂಗಿಲ್ಲ? ನೀವು ಫಸ್ಟ್ ಟೈಮ್ ಅಲ್ಲ, ಹಾಂ, ಅದರಿಂದ ಮುಖ ನೋಡೋಕೆ ಹೋದ್ರೆ ನಿಮ್ಗೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಅಲ್ಲ ಅದೇನಾದರೂ ಡಿಸ್ಟರ್ಬ್ ಆಗುತ್ತಾ ಕುದುರೆ ಅಥವಾ ಡಿಸ್ಟರ್ಬ್ ಆಗಲ್ಲ, ನೀವು ಡಿಸ್ಟರ್ಬ್ ಆಗ ನಾವು ಆಗ್ತೀವಾ? ನೀವು ಆಗ್ತೀರಿ. ಓಕೆ, ಅದಕ್ಕೋಸ್ಕರ ಬನ್ನಿ, ಹಿಡ್ಕೊಳ್ಳಿ. ಬನ್ನಿ ಬನ್ನಿ, ಹೇಳೋದಕ್ಕೆ ವಾಕ್ ಅಂತ. ಕಾರ್ ಸ್ವಲ್ಪ ಸೈಡ್ಗೆ ಹಾಕ್ತೀರಾ? ಲೊಕೇಶನ್ ಅದೇ ಅಲ್ವಾ ಕಾರ್ದಿರೋದು, ಸೈಡ್ಗೆ ಹಾಕ್ಬಿಟ್ರಿ ಸ್ವಲ್ಪ. ಇಷ್ಟು ಕುದುರೆ ಗೈಸ್, ಇಲ್ಲಿ ನೋಡ್ರಿ, ಇಷ್ಟು ಕುದುರೆ. ಇವಾಗ ಇಷ್ಟು ಕುದುರೆ ಮಧ್ಯೆ ಅವಳಿಗೆ ಕಲಿಸ್ತಾ ಇದ್ದಾರೆ ಅದೇನಂತ. ನೆಕ್ಸ್ಟ್ ನಾನು ಕಲ್ತ್ಕೊಬೇಕು. ಮೇಜರ್ ನಂದು ರೀಲ್ ಅಂತ ಬಂದಿದ್ದು. ಇವಾಗ ಒಂದು 2-3 ರೀಲ್ ಮಾಡಿಕೊಂಡು ಇವಾಗ ಒಂದು ವ್ಲಾಗ್ ಆಗ್ತೈತೆ. ಅದ್ರ ಜೊತೆಗೆ ನೀಟಾಗಿ ಫಿನಿಷ್ ಮಾಡ್ಕೊಂಡು ಹೋಗ್ತೀವಿ. ಸೊ ಫಸ್ಟ್ ಇವಾಗ ಕಲಿಯೋಣ ಒಂದು ಸ್ವಲ್ಪ ಹೊತ್ತು, ಕುದುರೆ ಬೇಸಿಕ್ಸ್ ಕಲ್ತ್ಕೊಂಡ್ಬಿಟ್ಟು ಅದಾದಮೇಲೆ ಅದ್ರ ಮೇಲೆ ಹತ್ತೋದು ಫೋಟೋಸು ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋಣ. ಸೊ ಲೆಟ್ಸ್ ಗೋ. ಫನ್ ಇರುತ್ತೆ, ತುಂಬ ಫನ್ ಇರುತ್ತೆ, ನೋಡೋಣ ಬನ್ನಿ. ಇಲ್ಲ ಅದು ನಾರ್ಮಲ್, ಅದರಲ್ಲಿ ಏನಾಯ್ತು, ನೀವು ಟ್ರೈನ್ ಮಾಡೋದು ನೀವು ಮಾಡ್ತೀರಾ. ಅವಳು ಮೊದಲೇ ಗಾಬರಿ, ಅದರಲ್ಲಿ ಏನಿಲ್ಲ, ನಾರ್ಮಲ್ ಅದು. ಬನ್ನಿ, ಹತ್ತೀರಾ? ಹತ್ತಾಳೆ ಇವಾಗ ಅದು ಎಗ್ರಸ್ ಹೆಂಗೆ ಒದಿಯುತ್ತೆ ಅವಳಿಗೆ ನೋಡ್ರಿ ಗೈಸ್. ಕಮಾನ್ ಹೋಲ್ಡ್ ಮಾಡಿ, ನೋಡಿ ಈ ಥರ ಹೋಲ್ಡ್ ಮಾಡಿ. ಸಿಂಹ, ಅದು ಒದ್ರೆ ಏನು ಮಾಡ್ತೀಯಾ? ಭಯ ಪಡಿಸಿ ಬಿದ್ದಿದ್ರೆ ಕಷ್ಟ ಅವಳು. ಓ, ಬೂಟ್ಸ್ ಎಲ್ಲ ಹತ್ತು ಯು ಕ್ಯಾನ್. ಓಯ್, ಹೌ ಡು ಯು ಫೀಲ್? ಪಾಪ ಇವ್ರು ಬಾಯಿಗೆ ಹಾಕಿದ್ರಲ್ಲ, ನೋವಲ್ವಾ ಅದಕ್ಕೆ? ಕುದುರೆ ಕಂಟ್ರೋಲ್ ಅಲ್ಲೇ ಇರುತ್ತೆ. ಪಾಪ ಅನ್ಸುತ್ತೆ ನೋಡಿದ್ರೆ ನಮ್ಗಂತರ. ನಿಮಗೆ ಗೊತ್ತಿರುತ್ತೆ ಅದೆಲ್ಲ, ಪಾಪ ಕಷ್ಟ. ಎರಡು ಈಕ್ವಲ್ ಆಗಿರಬೇಕು. ನೀವು ಎಷ್ಟು ಹೋಲ್ಡ್ ಮಾಡಿರ್ತೀರ ಅದನ್ನ ನೋಡಿ. ಇದು ವಾಕ್, ಇದು ಬಸ್. ಇದು ವಾಕ್, ಇದು ಬಸ್. ಓಕೆನಾ? ಬಸ್ ಅಂದರೆ ನಿಂತ್ಕೊಳ್ಳುತ್ತೆ, ವಾಕ್ ಅಂದರೆ ವಾಕ್ ಮಾಡುತ್ತೆ. ನೀವು ರೈಟ್ ಲೆಫ್ಟ್ ಬರಬೇಕಂದ್ರೆ ಇದು ನೆಕ್ ಮೇಲೆ ಇರಬೇಕು ಈ ಕೈ. ಇದನ್ನ ಮಾತ್ರ ಫುಲ್ ಮಾಡಬೇಕು. ನೋಡಿ, ಟರ್ನ್ ಆಗ್ತಿದೆ. ಟರ್ನ್ ಆದಮೇಲೆ ಇದು ಇಡಬೇಕು, ಫುಲ್ ಮಾಡಬೇಕು. ಓಕೆನಾ? ಅದು ಅದು ರೈಟ್ ಓಕೆನಾ? ವಾಕ್, ಸ್ಟಾಪ್, ರೈಟ್. ಓಕೆನಾ? ಅದನ್ನ ಶಾರ್ಟ್ ಟ್ರೈನಿಂಗ್ಸ್ ಹಿಡ್ಕೊಳ್ಳಿ ಅಂದರೆ ಸ್ವಲ್ಪ ಶಾರ್ಟ್ ಟ್ರೈನಿಂಗ್ಸ್ ಹಿಡ್ಕೊಬೇಕು. ಓಕೆನಾ? ಕಾಲಲ್ಲಿ ವಾಕನ್ನು ಲೈಟಾಗಿ ಕಿಕ್ ಮಾಡಬೇಕು ಈ ಥರ. ಓಕೆನಾ? ಸೆನ್ಸ್ ಆಗಬೇಕು, ಕಿಕ್ ಮಾಡ್ಬೇಕು ಕಾಲಲ್ಲಿ. ಏನಂದರೆ ವಾಕ್, ಬಾಸ್. ನೀವು ಯಾವತ್ತು ಕುದುರೆ ಜೊತೆ ರಿಲೇಷನ್ಶಿಪ್ ಆಗಿರಬೇಕು. ನೀವೇನು ಮಾಡ್ತೀರೋ ಅದನ್ನು ಬಾಂಡಿಂಗ್ ಆಗಿ ಅವ್ರಿಗೆ ಹೇಳ್ಬೇಕು. ನಿಮ್ಮ ಮಾತು ಕೇಳಿದಾಗ ಗುಡ್ ಬಾಯ್ ಅಂತ ಹೇಳ್ಬೇಕು. ಹೌ ಡು ಯು ಫೀಲ್?
ಬನ್ನಿ ವಾಕಲ್ಲಿ ಇಟ್ಕೊಳ್ಳಿ, ವಾಕಲ್ಲಿ ಇಟ್ಕೊಳ್ಳಿ, ವಾಕಲ್ಲಿ ಇಟ್ಕೊಳ್ಳಿ. ಭಯ ಪಡಬೇಡಿ, ಜಾಸ್ತಿ ಬೆಂಡ್ ಆಗಬೇಡಿ, ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿ. ನೋಡಿ ಇಲ್ಲೇ ಇಡಬೇಕಂತೇನಿಲ್ಲ, ನೋಡಿ ಇಲ್ಲಿ ಬಸ್ ಜಸ್ಟ್ ಅಷ್ಟೇ, ಜಸ್ಟ್ ರಿಯಾಕ್ಷನ್ ಬಸ್ ವಾಕ್, ಅದೊಂದು ಫೀಲ್. ಬೆಂಡ್ ಆಗಬೇಡಿ, ಸ್ಟ್ರೈಟ್ ಆಗಿರಿ, ನಿಮ್ಮ ಪಡೋದಿರಿ. ಹೋಗ್ಬಿಡಿ, ಮುಂದೆ ಬನ್ನಿ. ಇಲ್ಲಿ ಈ ತರ ಇಟ್ಕೊಂಡು ಸೇಮ್ ಇದೇ ತರ ಹಂಗ ಇಟ್ಕೊಂಡು ಇಲ್ಲಿ ಇಟ್ಕೊಬೇಕು. ಲೆಫ್ಟ್ ಲೆಗ್ ಇಲ್ಲಿ ಒಂದೇ ಸರಿ ಕ್ಲೈಮ್ ಮಾಡಬೇಕು, ಜಂಪ್ ಆಗಬೇಕು. ಇದು ಹೆಂಗದು ಹಂಗೆ ಇಟ್ಕೊಂಡು ಓಕೆ ಇಟ್ಕೊಂಡು ಒಂದೇ ಸರಿ ಜಂಪ್ ಆಗಿ ಈ ಸೈಡ್ ಲೆಗ್ ಇಟ್ಕೊಳ್ಳಿ. ಇಟ್ಕಿದ ತಕ್ಷಣ ಫಸ್ಟ್ ಆ ಲೆಗ್ ಇಟ್ಕೊಂಡು ಓಕೆ. ಮತ್ತೆ ಸಮರ್ ಹೇಗಿದೆ ಮೇಲಿಂದ? ಮಜಾ ಆಯ್ತಪ್ಪ. ಹೌದಾ? ಆದ್ರೆ ಒಂಥರ ಡಿಫ್ರೆಂಟ್ ಆಗಿ ಫೀಲ್ ಆಗ್ತೈತೆ. ಓಕೆ 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 ಗೈಸ್, ಇವಾಗ ನಾನು ಕೂತಿದ್ದೀನಿ. ಫೀಲ್ಸ್ ನೈಸ್. ಬನ್ನಿ ಬನ್ನಿ ಬನ್ನಿ. ಇದು ಭಯ ಪಡೋಂಥದ್ದು ಏನಿರಲ್ಲ, ಎಲ್ಲ ವೆಲ್ಡ್ ಹಿಂಗ ನೋಡಿ. ಓಕೆ. ಇದೇನು ಗೊತ್ತಾ ಡಿಫ್ರೆನ್ಸ್? ಶಾರ್ಟ್ ಟ್ರೈನಿಂಗ್ಸ್ ಹಿಡ್ಕೊಳ್ಳಿ, ಅಂದರೆ ಸ್ವಲ್ಪ ಶಾರ್ಟ್ ಮಾಡಬೇಕು. ಓಕೆ ಓಕೆನಾ? ಇದು ನೋಡಿ ವಾಕ್, ಓಕೆ ಬಸ್. ನೋಡಿ ನಿಮ್ಮ ಸಿಟ್ಟಿಂಗ್ ಪೊಸಿಷನ್ ಸ್ಟ್ರೈಟ್ ಆಗಿರಬೇಕು. ಓಕೆ. ನಿಮ್ಮ ಕಾಲಿಂಗ್ ಇರಲಿ, ಗುಡ್ ಪೊಸಿಷನ್ನು. ವಾಕ್ ಬಸ್, ವಾಕ್ ಬಸ್. ನೋಡಿ ರೈಟ್ ನಡೀತಿದೆ ಟ್ರೈನಿಂಗ್ ಇವ್ರದ್ದು ಆ್ಯಕ್ಚುಲಿ. ವಾಕ್ ಇಲ್ಲಿ ಇವತ್ತು ಟ್ರೈನಿಂಗ್ ನಡೀತಿದೆ ಎಸ್ ಎಮ್ ಅವ್ರದ್ದು. ಸುಮ್ಮನೆ ಆ್ಯಕ್ಚುಲಿ ಹೋಗಿದ್ದಾರೆ ಆ ಕಡೆ, ಬರ್ತಾರೆ ಇವ್ರ ಟ್ರೈನಿಂಗ್ ನೋಡಿ ಈಗ. ಲೈಟಾಗಿ ಕಿಕ್ ಮಾಡಬೇಕು. ಓಕೆ. ಓಕೆನಾ? ವಾಕ್ ಅಂದಾಗೆಲ್ಲ ಕಿಕ್ ಮಾಡ್ತಾ ಇರ್ಬೇಕು ಹಂಗೆ. ಲೈಟಾಗಿ ಕಿಕ್ ಮಾಡಿ ಅಡ್ಜಸ್ಟ್ ಆಗೋ ಗಂಟ. ವಾಕ್ ವಾಕ್ ಬಸ್. ಹೋಗಿ ಹೋಗಿ ಫ್ರಂಟಲ್ ಬಸ್ ಇವರು ಹೋಗ್ತಿದ್ದಾರೆ. ಹಿಂದಕ್ಕೆ ಬಸ್. ಓಕೆ. ಹಿಂದಕ್ಕೆ ನಿಲ್ಸೋದು. ಸ್ವಲ್ಪ ಲಾಂಗ್ ಹಿಂದಕ್ಕೆ. ಹೋಲ್ಡ್ ಮಾಡಿ, ಹಾಂ. ಡಿವೈಡ್ ಮಾಡಿ, ಆರಾಮಾಗಿರಿ. ಓಕೆನಾ? ಬೇಸಿಕ್ಸ್ ಎಲ್ಲ ಕಲಿಯೋಕೆ ನಡೀತಿದೆ ಟ್ರೈನಿಂಗ್ ಇವರು. ಎಸ್ ಎಮ್ ಆರ್ದಲ್ಲಿ ನಡೀತಿದೆ, ಸಿಮ್ರನ್ ಅಲ್ಲಿ ಹೋಗಿದ್ದಾರೆ. ಬನ್ನಿ ನೋಡೋಣ. ನೆಕ್ಸ್ಟ್ ನಾನಂದ್ರೆ ಹೋಗಲಿಕ್ಕೆ ಟ್ರೈ ಮಾಡ್ತೀನಿ. ಹೋಗ್ತಿದ್ದಾರೆ. ಯಾ ಯು ಫೀಲಿಂಗ್ ಗುಡ್? ಬ್ಯಾಲೆನ್ಸ್ ಮಾಡೋದೇ ಕಷ್ಟ ಆಗ್ತದೆ. ಬರುತ್ತೆ ಬರುತ್ತೆ ಬರುತ್ತೆ, ಒಂದು 2 ಮಿನಿಟ್ಸ್. ಅದಕ್ಕೆ ಹೋಗಿ ಹೋಗಿ. ಗೈಸ್ ಕ್ರೇಜಿ ಅಂತ ಅನ್ಕೊಳ್ರಿ, ಕಲ್ತಿದೀವಿ ಬೇಸಿಕ್ಸ್ನ. ನಾರ್ಮಲ್ ಆಗಿ ನಾನು ಹತ್ತಿರೋ ಕುದುರೆ ಹೆಸರು ರಾಣಿ ಅಂತ. ಸೊ ಸಿಮ್ರಾನ್ ಹತ್ತಿರೋದು ಸಾಮ್ರಾಟ್ ಅಂತ. ರುಕೋ ಅಲ್ಲ, ಏಯ್ ಸೊ ಇವ್ರ ಹೆಸರು ರಾಣಿ ಅಂತ. ಕ್ರೇಜಿ ಲಕ್ಷ್ಮಿ ಅವ್ರು ರಾಣಿ ಅಂತ ಹೇಳಿದ್ರಲ್ಲ, ನೀವೇ ತಾನೇ ರಾಣಿ ಅಂತ ಹೇಳಿತ್ತು. ಅವರೇ ಮರ್ತ್ಬಿಟ್ಟವ್ರೆ ಯಾವುದು ಅಂತ. ಸೊ ಇದ್ರ ಹೆಸರು ಲಕ್ಷ್ಮಿ ಅಂತೆ. ಲಕ್ಷ್ಮಿ ಥರ ಇವಾಗ ಡೀಸೆಂಟ್ ಆಗಿದೆ ಪಾಪ ಆ್ಯಕ್ಚುಲಿ ತುಂಬ. ಸಿಮ್ರಾನ್ದೆ ಸ್ವಲ್ಪ ಸಿಮ್ರನ್ ಎತ್ತರ ಇತ್ತು. ಮೇಲು, ಅವ್ರು ಕೂತಿರೋದು ಫಿಮೇಲು. ಓ ಆಲ್ಟರ್ನೇಟ್ ಆಗಿದೆ ಆ್ಯಕ್ಚುಲಿ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ಭಯ ಆಗ್ತಿಲ್ಲ, ಸ್ವಲ್ಪನೂ ಭಯ ಆಗ್ತಿಲ್ಲ, ಕಂಫರ್ಟೇಬಲ್ ಆಗಿ ಫೀಲ್ ಆಗ್ತಿದೆ. ಈಗ ಸ್ಯಾಟಿಸ್ಫೈಡ್. ಭಾಗೋ ಸಮ್ರಾಟ್, ಭಾಗೋ ಸಮ್ರಾಟ್, ಭಾಗೋ ಭಾಗೋ ಸಮ್ರಾಟ್, ಭಾಗೋ ಭಾಗ್ ಭಾಗ್ और फास्ट ಭಾಗ್ come on सम्राट, सम्राट is coming. ಭಾಗ್ 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 Come on, ಭಾಗ್ Samrat, ಲಕ್ಷ್ಮಿ. ರನ್ 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 ರನ್. ಓಡು 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 ಲಕ್ಷ್ಮಿ ಓಡು. ಅವಳ ಮಾತ್ರ ಬಿಡಬೇಡ. ಕಮಾನ್ Come on सम्राट, रानी को मत छोड़ो, ರಾಣಿ ಅಲ್ಲ ಅದು ಲಕ್ಷ್ಮಿ. लक्ष्मी को मत छोड़ो. ಭಾಗ್ 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 ರನ್ 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 ರನ್. ಅಯ್ಯಯ್ಯೋ ಓಡಾಗ್ಬಿಟ್ಲ. ಅಯ್ಯಯ್ಯೋ ಸಾಮ್ರಾಟ್ ಹೆವಿ ಕಂಟ್ರೋಲ್ ಇದೆಯಪ್ಪ. ನನ್ನ ಲಕ್ಷ್ಮಿ ಸ್ಲೋ ಇದೆ ಪಾಪ. भागो सम्राट, come on सम्राट, भागो. come on सम्राट, भागो भागो भागो. Oh, He was satisfied. crazy. सम्राट slow, सम्राट slow, सम्राट, सम्राट slow, But सम्राट slow, सम्राट slow, सम्राट go, सम्राट go, come on, bus. come on, सम्राट go. Bus. Sorry for telling you to go slow, Samrat. I'm so sorry. Samrat. I never thought Lakshmi would go. Nakal Zubar, let's go. Maza guys. Samrat, bhago. Finally the winner is here. Bus. Samrat, bus.
ಹೌ ಡಿಡ್ ಯು ಫೀಲ್ ಆಫ್ಟರ್ ಲೂಸಿಂಗ್ ಫೈನಲ್ ರೇಸಲ್ಲಿ? ಅಲ್ಲಿಂದ ಬಂದಲ್ಲ ಅಷ್ಟೇ ಸಾಕು. ಗೆದ್ನಲ್ಲ. ಅಲ್ಲಿಂದ ಸ್ಲೋ ಆಗಿ ಬಂದ್ಬಿಟ್ಟು ಇಲ್ಲಿ ಫಾಸ್ಟ್ ಮಾಡಿದೆ ನಾನು. ಅಲ್ಲಿಂದನೇ ಫಾಸ್ಟ್ ಓ ಟ್ರಿಕ್ಸ್ ಅದು. ಪಾಪ ಅದಕ್ಕೂ ಸುಸ್ತಾಗಿರುತ್ತೆ. ಅಲ್ಲಿಂದ ಅದೇ ಟ್ರಿಕ್ಸು, ಅದೇ ಟ್ರಿಕ್ಸು. ಎಕ್ಸೆಪ್ಟ್ ಇಟ್, ಯು ಲಾಸ್ಟ್. ಅಲ್ಲಿಂದ ವೇರ್ ಡಿಡ್ ಐ ಲೂಸ್? ಫೈನಲ್ ಫಿನಿಶಿಂಗ್ ಲೈನ್ ಯಾರು ಓಡ್ತಾರೆ ಅಂತ. ಫಿನಿಶಿಂಗ್ ಲೈನ್ ಅಂತ ಎಲ್ಲೆಲ್ಲೋ ನಿಲ್ಸ್ಬಿಟ್ಟು ಫೈನಲ್ ಫಿನಿಶಿಂಗ್ ಲೈನ್ ಅಂದ್ರೆ ಸೋತ್ ಮೇಲೆ ಹಿಂಗೆಲ್ಲ ಹೇಳಂಗಿಲ್ಲ. ಸೋತ್ ಮೇಲೆ ನೀವ್ ಹೇಳಂಗಿಲ್ಲ. ಎಷ್ಟು ಫಾಸ್ಟ್ ಆಗಿ ಬಂದಿ ಗೊತ್ತಾ? ನಾನು ಟೆನ್ಷನ್ ಆಗ್ತಾ ಇತ್ತು, ಬಿಡ್ತೀನಿ ಅವ್ರನ್ನ ಟ್ರಿಕ್ಸ್ ಹೇಳ್ಕೊಂಡು ನಿಂತ್ಕೊಂಡ್ಬಿಡ್ಬೇಕು ಅಂತ ನಿಂತ್ಕೊಂಡ್ಬಿಟ್ಟಿದ್ದೆ ನಾನು. ಅವಾಗಿಂದ ಹೆಂಗೆ ಬರ್ತೀನಿ ನೀನ್ ಕೂತಿದ್ದಲ್ಲ ಆರಾಮಾಗಿ. ಏ ಮಜಾ ಬ್ರೋ, ಬಟ್ ಕೈ ನೋತೈತೆ. ಒಂಥರ ನೋವುತ್ತಲ್ಲ. ಹಾ ಬಸ್ ಸೋತ್ ಹೆಂಗ ಅನಿಸ್ತಾ ಇದೆ? ಶೇರ್ ಮಾಡಿ ನಿಮ್ಮ ಬ್ಲಾಗಿಗೆ ನಿಮ್ಮ ಎಕ್ಸ್ಪೀರಿಯನ್ಸ್ನ. ಏ ನನ್ ಗಾಗಲ್ಸ್ ಇಲ್ಲಿ ಅಲ್ಲೇ ಉದುರಿರ್ಬೇಕು, ಉದುರಿಸ್ಕೊಂಡ್ ಬಂದಿರ್ಬೇಕು. ಹೋಗಿ ಎತ್ಕೊಂಬ. ಸರಿಯಾ? ಹೋಗ ತಗೊಂಬ, ಸಾಮ್ರಾಟ್ನ ಕರ್ಕೊಂಡೋಗಿ. ನನ್ ಗಾಗಲ್ಸ್ ಅಲ್ಲಿ ಬಿದ್ದೋಗಿದ್ದಲ್ಲಿ. ಬಾ ತಗೊಂಬರೋಣ, ಇಲ್ಲೇ ಉದುರೋಗಿರುತ್ತೆ. ರೀಲ್ ಮಾಡ್ಕೊಬೇಡ. ವಾಕ್. ಅದು ಮಾಡೋಣ, ಅವ್ರು ರೆಡಿ ಮಾಡಿ, ಇದು ರೆಡಿ ಮಾಡು. ಬಾ ಗೈಸ್ ಅವಾಗಿಂದ ಹೊಡಿತಾನೆ ಈ ಕಡೆ ಬಂದು. ಕೈ ತೋರ್ಸು. ತೋರ್ಸು ಬೇಗ. ಮೆತ್ತಿಗೆ ಸರಿ ಬಿಡು. ಏನ್ ಏಟಾಗ್ದಲ್ಲ ಬಿಡು. ಏಟ್ ಆಗ್ತದೆ ಪ್ರಾಮಿಸ್. ಅಷ್ಟಕ್ಕೆ ಲೇಟ್ ಆಗಲ್ಲ. ತೋರ್ಸು. ಆಗ್ದ ನಿನಗ್ ನೀನ್ ಹೊಡ್ಕೊ, ಹಂಗೆ ನಿನಗ್ ನೀನ್ ಹೊಡ್ಕೊ. ಏಟ್ ಆಗುತ್ತೆ. ಏ ಅವ್ನು ಲೂಸ್ ನನ್ನ ಏ ಸೈಕೋ, ಏ ಅಪರಿಚಿತ್ ನನಗೆ ಅಬ್ಬಾ. ಕುತ್ತೆ ಹಂಗೆ ಹೊಡ್ಕೊಬಿಡು. ಏ ಬಾ. ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ಸೊ ಗೈಸ್ ಇವಾಗ ಎಸ್ ಶೂಟ್ ಮಾಡ್ತಾ ಇದ್ದೀವಿ. ವಾಕ್ ಮಾಡ್ಬೇಕು. ಹಾ ಕಂಟಿನ್ಯೂ. ಆಟಿಟ್ಯೂಡ್ ಎದ್ದೇಳಿ, ಈ ಕಡೆ ತಿರುಗಿ. ಇದೆಲ್ಲ ಡ್ರಾಮಾಗೇನು ಕಮ್ಮಿ ಇಲ್ಲ ಇವನು. ವಿಲನ್ ಥರ ಆಡೋ ಅಂದರೆ ಡ್ರಗ್ಗಿಸ್ಟ್ ಥರ ಆಡೋ ಬಂದು. ಇವಾಗ ಜಂಪ್ ಮಾಡಿಸ್ತಾರೆ ಗೈಸ್. ಎಗ್ರುತ್ತಂತೆ ನೋಡೋಣ. ರೆಡಿ? ಜಸ್ಟ್ ವಾಕ್ ಮಾಡೋದಕ್ಕೆ ಜಾಕೆಟ್ ರೆಡಿ? ಸರಿ, ನೀವು ಫ್ರೇಮ್ ಮೇಲೆ ಇರ್ತಾರೆ. 3, 2, 1 ಆಕ್ಷನ್. ಜಾಕೆಟ್ ರೂಮು. ಎಗ್ರಿಲ್ವಾ? ಇಲ್ಲ. ಓಕೆ, ಇನ್ನೊಂದು. ಹಾಂ ಓಕೆ. ಅಯ್ಯೋ ದೇವರೇ, ನಾನು ಫುಲ್ ಅಗ್ರೆಷನಲ್ಲಿ ತೆಗಿತಾ ಇದ್ದೆ. ಶಿವ, ನೀನು ಅದ್ರ ಮೇಲೆ ಕುತ್ಕೋ ಸಿಮು, ಚೆನ್ನಾಗಿ ಎಗಿರುತ್ತೆ. ನೀವು ಏನು ಮಾಡಿ, ಕಂಟಿನ್ಯೂ ಮಾಡ್ತಾ ಇರಿ. ನೀವು ನಾನು ಮಾಡಿಸ್ತಾ ಇರ್ತೀನಿ, ನಾವು ಮಾಡ್ಕೊಂಡು ಬರ್ತೀನಿ. ನೀವು ಕಂಟಿನ್ಯೂ ಮಾಡ್ಕೋತಾ ಇರಿ. ಕ್ರೇಜಿ. ರೆಡಿ? ಹಾಂ, ನೀವು ಮಾಡ್ತಾರಿ. ತೊಗೊತಾ ಇದ್ದ ನಾ ತೊಗೋತಾ ಇರ್ತೀನಿ. ತೊಗೊತೀಯಾ? ಹಾಂ, ಜಾಕೆಟ್ ರಿಮೂವ್. ಏಯ್ ಕಾಲ್ ಬಂತು. ಅಲ್ಲ ನಿಂಪಾಡಿಗೆ ನೀವು ಮಾಡಿ. ಒದೆಯಲ್ಲ, ನಿಂಪಾಡಿಗೆ ನೀವು ಮಾಡಿ. ಬರ್ತಾ ಇರುತ್ತೆ, ಬರುತ್ತೆ, ಬ್ಯಾಕು ಬರುತ್ತೆ. ನಿಂಪಾಡಿಗೆ ನೀವು ಒದೆಯಲ್ಲ ಮಾಡಿ. ರೆಡಿ? ಫ್ರೇಮಲ್ಲಿ ನಾನು ಮಾಡಕ್ಕೆ ಅಲ್ಲೇ ಮಾಡ್ಕೋಬೇಕು. ಮುಂದೆ ಬರೋದಾಗಲ್ಲ. ನಾನು ಈ ಸೈಡ್ ಇರ್ತೀನಿ, ನಿಮ್ಗೆ ಬರಲ್ಲ ಮಾಡಿ. ಹೌದಾ? ರೆಡಿನಾ? ರೆಡಿ? 3, 2, 1 ಆ್ಯಕ್ಷನ್. ಬನ್ನಿ ಇಲ್ಲೇ ಬನ್ನಿ. ಕರೆಕ್ಟ್ ಆಗಿದೆ, ಅದು ಹೋಗಲ್ಲ. ಬನ್ನಿ ಬ್ಲೇಸರ್ ಮತ್ತೆ ತೆಗಿಬೇಕು, ಮತ್ತೆ ರೆಡಿ ಮಾಡಬೇಕು. ಸೀಟ್ ಮಾಡ್ತೀನಿ. ಹಾಂ, ಇಲ್ಲ ಬರುತ್ತೆ. ಈಗ ಟ್ರೈ ಮಾಡಿ, ಬರುತ್ತೆ. ಅವರಿಗೆ ಹಠ ಐತೆ ಅಂತ ಅಂದ್ರೆ ನಾವು ಅಡ್ಡದಲ್ಲೇ ಇರಬೇಕು. ಹಾಂ, ಅವರಿಗೆ ಜೋಶ್ ಐತೆ. ಇಲ್ಲಿ ಮಾಡಿ, ಬರುತ್ತೆ. ಓಕೆ, ಡನ್. ರೆಡಿ?
ಓಕೆ ರೆಡಿ ಇರಿ ಒಂದು ನಿಮಿಷ ಹಾಂ ಅಯ್ಯ ಇದ್ರ ಅಜ್ಜಿ ಯಾಕೆ ಟಾರ್ಚರ್ ಇರ್ತಾ ಇದ್ದು ನನಗೆ ಯಾಕಪ್ಪ ಸಿಮ್ರಾನ್ ನೋಡಿ ಭಯ ಹಾಕೊಳ್ಳಿ ಅದ್ರ ಮೇಲೆ ಕುತ್ಕೊಂಡ್ ಮಾಡ್ಬೋದಾ ಇಜ್ಜಿನ ಇದು ಈಸಿ ಆಗುತ್ತಾ ಮಾಡ್ತೀರಾ ಅದೇ ಮಾಡ್ತೀರಾ ನೀವು ಮೇಲೆ ಕುತ್ಕೊಂಡು ಮಾಡ್ತೀರಾ ಒಂದೇ ಕಡೆ ಮಾಡ್ಬೋದಾ ಮೇಲೆ ಕುತ್ಕೊಂಡು ಅದೇ ಮಾಡಿ ಅದು ಇದು ಮಾಡ್ಕೊಂತೀರಲ್ಲ ಹಾಂ ಅಲ್ಲ ಇರ್ಲಿಕ್ಕೆ ಮೇಲೆ ಕುತ್ಕೊಂಡೇ ಮಾಡ್ಬೋಣ ನೋ ಪ್ರಾಬ್ಲಮ್ ಫೇಸ್ ಕರೆಕ್ಟಾಗಿ ನಾನು ಹಿಂದೆ ಬರೋಂಗೆ ಮಾಡ್ಬಿಟ್ಟು ನಾನು ಅದು ಕ್ಲೋಸಪ್ಪು ನಿಂದು ಮೇಲೆ ಕುತ್ಕೊಂಡೇ ಮಾಡಲ್ಲ ಇನ್ನೂ ಆಗಿದ್ದು ಬರ್ತಾನಿಲ್ಲ ಅದೇ ಚೆನ್ನಾಗಿ ಕಾಣ್ತೀರ ಕಷ್ಟ ಒಂದೊಂದು ಶಾರ್ಟು ಹಿಡಿಯೋದೆಷ್ಟು ಕಷ್ಟ ಗೊತ್ತಾ ಗೈಸ್. ತುಂಬ ಸಾಕಿದೆ ಇವಾಗ ಮೇ ಬಿ ಆಗಿರ್ಬೋದು. ಸೈಡ್ ಫ್ರೇಮ್ ಬರಬೇಕಣ್ಣ ನೀವು ಸೊ ನನಗೆ ಕುದುರೆ ಮಾತ್ರ ಕರೆಕ್ಟಾಗಿ ಸಿಗುತ್ತೆ ಸೈಡ್ ಬನ್ನಿ ಈ ಫ್ರೇಮ್ ಬೇಕು ಅದು ಕರೆಕ್ಟಾಗಿ ಎತ್ತಬೇಕು ಸೊ ನನಗೆ ಅವಾಗ ಕರೆಕ್ಟಾಗಿ ತಲೆಯಿಂದ ಬರ್ತೀನಿ ಚೆನ್ನಾಗಿ ಕಾಣಲ್ಲ ಬಿಕಾಸ್ ಬ್ಲರ್ರಲ್ಲಿ ಅವರು ಬರ್ತಾರೆ ಕುದುರೆನೂ ಬರುತ್ತೆ ನೀವು ಬ್ಲರ್ ಮಾಡಿದ್ರು ಕೂಡ ನಾನೇನು ಹೇಳ್ತೀನಿ ಗೊತ್ತಾ ಕಂಟಿನ್ಯೂ. ಸೊ ಗೈಸ್ ಇವಾಗ ಜಸ್ಟ್ ನಾವು ಹಾರ್ಸ್ ರೈಡಿಂಗ್ ಮುಗಿಸ್ಕೊಂಡು ಮನೆ ಹತ್ರ ಹೋಗ್ತಾ ಇದ್ದೀವಿ. SMR ಇವಾಗ ನಂಗೆ ಡ್ರಾಪ್ ಮಾಡಕ್ಕಂತ ಬರ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಟು ಡ್ರಾಪ್ ಮೀ. ಬ್ಯಾಡ್ ಇಂಗ್ಲಿಷ್? ಡೆಫಿನೆಟ್ಲಿ ನಾನೇ ಅನ್ಎಜುಕೇಟೆಡ್ ಅಂದ್ರೆ ಇವಳು ನನಗಿನ್ನ ಎಜುಕೇಟೆಡ್ ಅನ್ಎಜುಕೇಟೆಡ್ ಇವಳು. ತುಂಬಾ ಮಜಾ ಇತ್ತು ಇವತ್ತು. ತುಂಬಾ ಸಫಾರಿಗೆಲ್ಲ ಹೋಗಿದ್ವಿ, ನೀವೇ ನೋಡಿರ್ತೀರ ನನ್ನ ಬ್ಲಾಗಲ್ಲಿ. ಬಟ್ ಸ್ವಲ್ಪ ಏನಂದ್ರೆ ತುಂಬಾ ಟಯರ್ಡ್ ಆಗ್ಬಿಟ್ಟಿದ್ದೀವಿ. ತುಂಬಾನಾ ಅವ್ರು ದೂರ ಬಾಗ್ಲಾಗುತ್ತೆ ಬ್ಯಾಕ್ ನನ್ನ ತುಂಬಾ ಆಗ್ಬಿಟ್ಟಿದ್ದೀವಿ. ಸೊ ಅದಕ್ಕೆ ಇವಾಗ SMR ಪ್ರಾಕ್ಟೀಸಿಗೆ ಬೇರೆ ಹೋಗ್ಬೇಕು. ಎವ್ರಿ ವೀಕ್ ಹೋಗ್ತಾರಂತೆ, ಕಲಿಬೇಕಂತವ್ರು. ಹಾರ್ಸ್ ತಗೊಳ್ಳೋ ಪ್ಲಾನಲ್ಲಿ ಇದ್ದಾರೆ ಇವರು ಕೂಡ ಇವಾಗ. ಸೊ ತಗೊಳ್ಳಿ. SMRಗೆ ಆಲ್ ದ ಬೆಸ್ಟ್ ಹೇಳೋಣ. ಥ್ಯಾಂಕ್ ಯು ಆಂಟಿ. ಥ್ಯಾಂಕ್ ಯು ಅಂಕಲ್. ಸೊ ಇವಾಗ ಬನ್ನಿ ಗೈಸ್, ಲೆಟ್ಸ್ ಗೋ ಹೋಮ್. ಆ್ಯಂಡ್ ಥ್ಯಾಂಕ್ ಯು ನನ್ನ ವಿಡಿಯೋ ನೋಡೋದಕ್ಕೆ. ಆಮೇಲೆ ಇದು ಬೇಗ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್.